ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಅಡಿಕೆ ಗಿಡಕ್ಕೆ ನೀರು ಹಾಕೋಕೆ ಅಂತ ಬಂದಿದ್ದೀನಿ. ನೋಡ್ತಾ ಇರ್ಬೋದು, ಮಲೆನಾಡಲ್ಲಿ ಮಳೆಗಾಲದಲ್ಲಿ ಮಳೆನೇ ಇಲ್ಲ, ತುಂಬಾ ಒಣಗಿ ಹೋಗಿತ್ತು ಗಿಡಗಳು. ನಿಮಗೆ ಈಗಾಗಲೇ ಯಾವ ರೀತಿ ಅಡಿಕೆಗಳನ್ನ ನೆಡೋದು ಅಂತ, ಅದಕ್ಕೆ ಯಾವ ರೀತಿ ಮಣ್ಣು ಹಾಕೋದು ಅಂತ ವಿಡಿಯೋ ಮಾಡಿ ಹಾಕಿದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದೆ ಹೋಗಿ ನೋಡಿ. ನೋಡ್ತಾ ಇರ್ಬೋದು, ನೋಡಿ ಮಣ್ಣುಗಳೆಲ್ಲ ಹೇಗೆ ಒಣಗಿ ಹೋಗಿದೆ ಅಂತ. ಹಾಗಾಗಿ ಇದಕ್ಕೆ ನೀರು ಹಾಕೋಕೆ ಶುರು ಮಾಡಿದ್ವಿ. ನೋಡಿ ಈ ರೀತಿಯಾಗಿ. ಹಾಗೆ ನಾನು ಈ ವಿಡಿಯೋದಲ್ಲಿ ಜೇನುಹುಳನ ಯಾವ ರೀತಿ ಹಿಡಿಯೋದು ಅಂತ ಕೂಡ ವಿಡಿಯೋ ಮಾಡಿದ್ದೀನಿ. ನಮ್ಮ ಮನೆ ಹತ್ತಿರನೇ ಒಂದು ಜೇನು ಗೂಡು ಕಟ್ಟಿತ್ತು. ಅಂದರೆ ನಮ್ಮ ಜೇನು ಪೆಟ್ಟಿಗೆಯಲ್ಲೇ ಮರಿಗಳು ಹಾರು ಹೋಗ್ತಾ ಇದ್ವು. ಅದನ್ನು ಹೇಗಾದರೂ ಮಾಡಿ ಪೆಟ್ಟಿಗೆಗೆ ತುಂಬಬೇಕು ಅಂತ ನಾವು ನೋಡ್ತಾ ಇದ್ವಿ. ಈ ರೀತಿ ಮನೆ ಹತ್ತಿರನೇ ಜೇನು ಗೂಡು ಕಟ್ಟಿತ್ತು. ನೋಡ್ತಾ ಇರ್ಬೋದು, ಅದು ಹಾರೋಗ್ತಾ ಇತ್ತು. ಆದರೆ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಸ್ಟೇ ಮಾಡಬೇಕು ಅನ್ನೋ ಸಮಯದಲ್ಲಿ ನಾವು ಅದನ್ನು ಹಿಡಿದು ಹಾಕಿದ್ವಿ. ನೋಡ್ತಾ ಇರ್ಬೋದು, ಈ ರೀತಿ ಪೆಟ್ಟಿಗೆಯನ್ನು ನಾವು ಮೊದಲೇ ತಂದಿದ್ವಿ, ನಮ್ಮ ಜೇನು ಪಡೆಯನ್ನೇ ಒಡೆದು ಹಾಕಬೇಕು ಅಂತ. ಆದರೆ ನಮಗೆ ಆಗಿರಲಿಲ್ಲ, ಅಷ್ಟರೊಳಗೆ ಅದು ಹಾರೋಗ್ತಾ ಇತ್ತು. ಹಾಗೆ ನಾವು ಈ ರೀತಿಯಾಗಿ ಪ್ಯಾಕ್ ಮಾಡಿಕೊಂಡು ನಮ್ಮ ಅತ್ತೆ ಹಿಡಿಯೋಕ್ಕೆ ಟ್ರೈ ಮಾಡ್ತಾಯಿದ್ರು. ಒಂದು ಕವರನ್ನು ತಗೊಂಡು ಅದರೊಳಗೆ ಜೇನನ್ನು ನಿಧಾನವಾಗಿ ಕೈಯಲ್ಲಿ ಮುಟ್ಟದಂತೆ ಕೇವಲ ಕವರನ್ನು ಮಾತ್ರ ಯೂಸ್ ಮಾಡಿಕೊಂಡು ಎಲ್ಲವನ್ನು ಕವರ್ನಲ್ಲಿ ತುಂಬಿದ್ರು. ನೋಡ್ತಾ ಇರ್ಬೋದು, ನೀವೇನಾದರೂ ಈ ರೀತಿ ಸಾಹಸ ಮಾಡೋಕೆ ಹೋದರೆ ಸ್ವಲ್ಪ ಹುಷಾರಾಗಿ ಇರಿ, ಕಚ್ಚೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ರೀತಿ ಪ್ಯಾಕ್ ಮಾಡ್ಕೊಂಡಾದರೆ ಮಾಡ್ಬೋದು. ಅದನ್ನು ನಿಧಾನವಾಗಿ ತಂದು ನಾವು ಪೆಟ್ಟಿಗೆ ಒಳಗೆ ಉಲ್ಟಾ ಮಾಡಿ ಹಾಕಿದ್ವಿ. ಆನಂತರ ಮುಚ್ಚಿದ್ವಿ. ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಪೆಟ್ಟಿಗೆಯ ಬಾಗಿಲನ್ನು ಮುಚ್ಚಿದ್ವಿ. ಆನಂತರ ನೆಕ್ಸ್ಟ್ ಡೇ ಅದರ ಕವರನ್ನು ತೆಗೆದು ಹಾಗೆ ಬಿಟ್ವಿ. ಜೇನು ಪೆಟ್ಟಿಗೆಯೊಳಗೆ ಅಡ್ಜಸ್ಟ್ ಆಯಿತು, ಯಾವುದೇ ರೀತಿಯ ತೊಂದರೆ ಆಗಲಿಲ್ಲ. ಇನ್ನೂ ಕೂಡ ಪೆಟ್ಟಿಗೆಯಲ್ಲೇ ಹಾರಾಡ್ತಾ ಅದು ತನ್ನ ಗೂಡನ್ನು ಪೆಟ್ಟಿಗೆಯೊಳಗೆ ಕಟ್ಕೊಂಡಿದೆ. ನಾವು ಮಧ್ಯಾಹ್ನದ ಸಮಯದಲ್ಲಿ ಮಾಡಿರೋದು. ಮಧ್ಯಾಹ್ನದ ಸಮಯದಲ್ಲಿ ಜೇನು ಕಚ್ಚೋ ಪ್ರಮಾಣ ತುಂಬಾ ಕಡಿಮೆ. ಹಾಗೆ ರಾತ್ರಿ ಸಮಯದಲ್ಲೂ ಕಚ್ಚೋ ಪ್ರಮಾಣ ತುಂಬಾ ಕಡಿಮೆ. ಈ ರೀತಿ ಏನಾದರೂ ಮಾಡಬೇಕು ಅಂದರೆ ನೀವು ಕೂಡ ಅದೇ ಟೈಮ್ನಲ್ಲೇ ಯೂಸ್ ಮಾಡಿ. ಹಾಗೆ ನಾನು ಮಲೆನಾಡಿನಲ್ಲಿ ಹಲಸಿನ ಹಣ್ಣನ್ನು ಯಾವ ರೀತಿ ತಿಂತಾರೆ ಅಂತ ನಿಮಗೆ ತೋರಿಸ್ತೀನಿ. ಮೊದಲನೇದಾಗಿ ಉಪ್ಪು ಹಾಗೆ ಗಾಂಧಾರಿ ಮೆಣಸನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೋತಾ ಇದ್ದೀನಿ. ಹಾಗೆ ಅದಕ್ಕೆ ಲಿಂಬು ರಸವನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಈಗ ಹಲಸಿನ ಹಣ್ಣನ್ನು ಚೆನ್ನಾಗಿ ಬಿರಿದು ಅದರ ಒಂದು ಸೊಳೆಯನ್ನು ತಗೊಂಡು ಈ ರೀತಿ ಮಾಡಿ ಇಟ್ಕೊಂಡಿರುವಂತಹ ಮಿಶ್ರಣಕ್ಕೆ ತಿಂದರೆ ವಾವ್, ಅದರಷ್ಟು ಟೇಸ್ಟು ಇನ್ನೊಂದಿಲ್ಲ. ಒಂದು ಸಲ ಟ್ರೈ ಮಾಡಿ ನೋಡಿ. ಹಲಸಿನ ಹಣ್ಣನ್ನು ಈ ರೀತಿ ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿಯ ಯೂಸ್ಫುಲ್ ವಿಡಿಯೋಗಳಿಗಾಗಿ ಮಾನಸ ಎನ್ ಹೆಗ್ಡೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.